ಶುರು ಮಾಡಿದ್ದೀವಿ. ಈ ವರ್ಷ ನಾವು ವಿನೂತನವಾಗಿ ಒಂದು ಹಳ್ಳಿ ಮನೆ ಕಾನ್ಸೆಪ್ಟ್ ಮಾಡಿದ್ದೀವಿ. ಹಳ್ಳಿ ಮನೆಯಲ್ಲಿ ಏನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ ಹಳ್ಳಿಯಲ್ಲಿ ಏನೋ ಒಂದು ಮನೆ ಮುಂದೆ ಸೊಗಡು ಇರುತ್ತೆ, ಅದನ್ನೆಲ್ಲ ನಾವು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಒಂದು ಮೇವಿನ ಬಣವೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೇವಿನ ಒಂದು ಮೆದೆ ಒಟ್ಟಿರೋದಿರ್ಬೋದು, ಆಮೇಲೆ ಬಾವಿಯಿಂದ ನೀರಿದ್ದ ಒಂದು ಇರೋದು, ಆಮೇಲೆ ಬೀಸುವ ಕಲ್ಲವನ್ನು ಬೀಸ್ತಿರುವ ಧಾನ್ಯಗಳನ್ನು ಬೀಸ್ತಿರುವ ಹೆಣ್ಮಕ್ಳು, ಆಮೇಲೆ ಹೊರಡಲ್ಲಿ ಅವನ್ನ ಏನು ನವಣೆಯನ್ನು ಕುಟ್ಟಿ ಒಂದು ಧಾನ್ಯ ಊಟ ಮಾಡಲಿಕ್ಕೆ ಮಾಡ್ತೀವಿ, ಅದನ್ನು ಸಹ ನಾವು ಮಹಿಳೆಯರಿಂದ ಪ್ರದರ್ಶನ ಮಾಡಿದ್ದೀವಿ. ಆಮೇಲೆ ಅವರು ಸಾಂಕೇತಿಕವಾಗಿ ಏನು ಮಹಿಳೆಯರು ಆ ಥರ ಕೆಲಸಗಳು ಮಾಡುವಾಗ ಅವರು ಜಾನಪದಗಳನ್ನ ಆಡ್ಕೊತ ಮಾಡ್ತಾರೆ, ಅದು ಸಹ ನಾವು ಇವತ್ತು ಇಲ್ಲಿ ವಿಶೇಷವಾಗಿ ಪ್ರದರ್ಶನ ಮಾಡಿದ್ದೀವಿ. ಇನ್ನು ಕಳೆದ ಬಾರಿ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಸಮಗ್ರ ಕೃಷಿ ಪದ್ಧತಿ ಹಾಗೂ ಜಲಾನಯನ ಒಂದು ಅಭಿವೃದ್ಧಿಯ ಬಗ್ಗೆ. ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಇರ್ಬೋದು, ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ, ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ರಚನೆಗಳು ಮಾಡಿದ್ದೀವಿ. ಚೆಕ್ ಡ್ಯಾಮ್ ಇರ್ಬೋದು, ನಾಲಾ ಬಂದಿರ್ಬೋದು, ಕೆರೆ, ಈ ಥರ ಎಲ್ಲ ನಾವು ಪ್ರದರ್ಶನ ಮಾಡಿದ್ದೀವಿ. ವಿವಿಧ ಬೆಳೆ ಪದ್ಧತಿಗಳು ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಸಹ ನಾವು ಇಲ್ಲಿ ತೋರಿಸಿದ್ದೀವಿ. ರೈತರಿಗೆಲ್ಲ ಥರದ್ದು ಮಾಹಿತಿ ಕೊಡಲಿಕ್ಕೋಸ್ಕರ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಇಷ್ಟು ನಮ್ಮ ಕೃಷಿ ಇಲಾಖೆಯಿಂದ ಮಾಡಿದ್ವಿ. ಮತ್ತು ಈ ಸಲ ನಾವು ನಮ್ಮಲ್ಲಿ ಸಿರಿಧಾನ ಸಾವಯವ ಮೇಳ ಅಂತ ಬೆಂಗಳೂರಲ್ಲಿ ಮೊನ್ನೆ ಜನವರಿ ತಿಂಗಳಲ್ಲಿ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಏನು ಮರೆತು ಹೋದ ಬಿತ್ತನೆ ಬೀಜಗಳು ಇರ್ತವೋ ಅವನು ಸಹ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕೆಲಸ ಒಂದು ಸ್ಟಾಲಲ್ಲಿ ಮಾಡಿದ್ವಿ. ಇದು ನಮ್ಮ ಕೃಷಿ ಇಲಾಖೆಯ ಒಂದು ವಸ್ತು ಪ್ರದರ್ಶನ ಆಗಿದೆ.